ಇಲ್ಲಿ ಒಂದು ಕಡೆನೋ ಅದು ಹುಬ್ಬಳ್ಳಿ ಧಾರವಾಡದಾಗಿರ್ಲಿ, ಧಾರವಾಡ ಜಿಲ್ಲೆಯ ಗ್ರಾಮಾಂತರದಾಗಿರ್ಲಿ, ಎಲ್ಲೂ ಹಿಂದೂ ಮುಸ್ಲಿಂ ಗಲಾಟೆ ಆಗಿಲ್ಲ. ಮತ್ತು ಇಲ್ಲಿ ಇದ್ದಂತವರು 16 ಗಣಪತಿಯಲ್ಲಿ 14 ಗಣಪತಿಯವರು ಡಿಜೆ ಹಾಕಿಲ್ಲ. 2 ಗಣಪತಿಯವರು ಡಿಜೆ ಹಾಕಿ ಅವರವರು ನಾವು ಹೋಗ್ತೀವಿ ಅಂತ ಹೇಳಿದಾಗೂ ಸಹಿತ ಗದ್ದಲ ಆಗ್ತದ ಅಂತ ತಿಳ್ಕೊಂಡು ಲಾಠಿ ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರ ಇದಕ್ಕಿಂತ ಹುಚ್ಚುತನ ಮತ್ತೊಂದೇನೂ ಇಲ್ಲ. ಇದರಲ್ಲಿ ಬರೀ ಹುಚ್ಚುತನ ಇಲ್ಲ, ದುಷ್ಟತನೂ ಇದೆ. ಹಾಗಾಗಿ ನಮ್ಮ ಸ್ಪಷ್ಟ ಡಿಮಾಂಡ್ ಅದ, ಇವರಿಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ನ ಮತ್ತು ಆ ಸಿಪಿಐ ನ ಯಾವುದೇ ಕಾರಣ ಇರಲಾರದೆ ಏನು ಜನರ ಮೇಲೆ ಅಪ್ರಚೋದಿತವಾಗಿ ಯಾವುದೇ ರೀತಿಯಾದಂತಹ ಅವಕಾಶ ಇರಲಾರದಂತಹ ಸಂದರ್ಭದಲ್ಲಿ ಏನು ಬಂದು ಹೊಡೆದು ಅನ್ಯಾಯ ಮಾಡಿದ್ದಾರೆ. ಮತ್ತು ಇವತ್ತಿಗೂ ಸಹಿತ ಘಟನೆ ಆದ ಮರುದಿವಸ ಬಂದು ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಬಂದು ಜನರು ಬಂದು ಹೆದರಿಸಿದ್ದಾರೆ. ಹೆದರಿಸಾರಿಲ್ಲ, ಅನಗತ್ಯವಾಗಿ ಜನ ಶಾಂತಿ ರೀತಿಯಿಂದ ಇದ್ದಾಗೂ ಸಹಿತ ಅನಗತ್ಯವಾಗಿ ಪೊಲೀಸರು ಹಲ್ಲೆ ಮಾಡುವಂತದ್ದು, ಲಾಠಿ ಚಾರ್ಜ್ ಮಾಡುವಂತದ್ದು, ಟಾರ್ಗೆಟ್ ಮಾಡುವಂತದ್ದು ಮಾಡಲ್ಲ. ಜನ ಸಿಡಿದೆದ್ದು ನಿಂತಿದ್ದಾರೆ ಅನ್ನುವಂತಹ ಸಂಗತಿಯನ್ನು ನಾವು ಮರಿಬಾರದು ಅನ್ನುವಂಥದ್ದು. ಈ ರೀತಿ ಘಟನೆಯನ್ನ ನಾವು ಯಾವ ಕಾರಣಕ್ಕೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ನಾನು ಬಹಳ ಸ್ಪಷ್ಟವಾಗಿ ಅವೆಲ್ಲರೂ ನಿಂತು ಕೇಳ್ತಿರ್ಬೋದು, ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನಾವು ಬಹಳ ಹೋರಾಟ ಮಾಡಿ ಬಂದಿವಿ. ನಾವು ಹುಟ್ಟಂತ ಏನು ಬಡ ಮನೆತನದ ಅಲ್ಲಿಂದ ಇಲ್ಲಿ ಕೇಂದ್ರ ಸರ್ಕಾರದೊಳಗ ನಿಮ್ಮ ಆಶೀರ್ವಾದದಿಂದ ಭಾರತ ಸರ್ಕಾರದ ಪಾರ್ಲಿಮೆಂಟರಿ ಮಂತ್ರಿ ಆಗ್ಬೇಕು ನಿಮ್ಮ ಆಶೀರ್ವಾದದಿಂದ ಅಂತಂದ್ರೆ ಇದನ್ನ ನೀವು ಸೀರಿಯಸ್ ಆಗಿ ತೆಗೆದುಕೊಂಡ್ರೆ ಇದೇನೋ ಜನ ಬಂದಿದ್ದಾರೆ, ಜನ ಬೆದರಿಸ್ಲಿಕ್ಕೆ ಬಂದಿದ್ದಾರೆ, ಜನ ಹೋರಾಟ ಮಾಡ್ತಾರೆ. ಬಿಜೆಪಿ ಕಾಂಗ್ರೆಸ್ ಏನೂ ಇಲ್ಲ ಇದ್ರೊಳಗೆ ಯಾರು ಬಿಜೆಪಿ ಬಂದಿಲ್ಲ, ಕಾಂಗ್ರೆಸ್ ಬಂದಿಲ್ಲ, ಹಿಂದೂ ಬಂದಿಲ್ಲ, ಮುಸ್ಲಿಂ ಬಂದಿಲ್ಲ. ಬಂದಿರೋದು ಶಾಂತಿಯುತವಾಗಿ ಹೊಂಟಂತಹ ಜನರ ಮೇಲೆ ಅನಗತ್ಯವಾಗಿ ಲಾಠಿಯಿಂದ ಹೊಡೆದು ಒಬ್ಬನ ಕೈ ಮುರಿದು ಈ ಮಕ್ಕಳಿಗೆ ಹೊಡೆಯುವಂತ ಅಗತ್ಯ ಅಂದ್ರೆ ಇತ್ತು. ಈ ರೀತಿ ಘಟನೆಯನ್ನ ನಾವು ಯಾವ ಕಾರಣಕ್ಕೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಇದೇ ರೀತಿ ಮುಂದುವರೆದ್ರೆ ನಾವು ಅನಿವಾರ್ಯವಾಗಿ ನಿಮ್ಮ ಆಫೀಸ್ ಮುಂದೆ ನಾವು ಧರಣಿ ಮಾಡಬೇಕಾಗ್ತದೆ. ನಾನೊಬ್ಬ ಕೇಂದ್ರದ ಮಂತ್ರಿಯಾಗಿ ಈ ರೀತಿಯ ಅನ್ಯಾಯವನ್ನು ಈ ನನ್ನ ಜಿಲ್ಲೆಯಲ್ಲಿ ನಾನು ಸಹಿಸುವುದಿಲ್ಲ. ಮತ್ತು ನಾನು ಅದೇ ರೀತಿ ಆದ್ರೆ ನಾನು ಮಂತ್ರಿ ಅನ್ನೋದನ್ನು ಮರೆತು ನಿಮ್ಮ ಆಫೀಸ್ ಮುಂದೆ ಏನ್ರೆ ತೊಂದರೆ ಆದ್ರ, ನಿಮಗೆ ಅನ್ಯಾಯ ಆದ್ರ ಯಾವ ಕಾಲಕ್ಕೂ ನಾನು ನಿಮ್ಮ ಜೊತೆಗೆ ಇರ್ತೇನೆ ಅನ್ನೋದು ಅತ್ಯಂತ